ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ನಾಗಮಂಗಲದ ಸಂಪೂರ್ಣ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಗೃಹ ಸಚಿವರು ಹೇಳಿದರು ಇದು ಆಕಸ್ಮಿಕ ಘಟನೆ ಅಂತ. ಆಕಸ್ಮಿಕ ಘಟನೆ ಅಂದರೆ ಅಲ್ಲಿ ಪೆಟ್ರೋಲ್ ಬಾಂಬು, ಲಾಂಗು, ಮತ್ತೊಂದು ಕಲ್ಲು ತೂರಾಟ, ಇದೆಲ್ಲ ಆಕಸ್ಮಿಕ ಘಟನೆ ಹೆಂಗಾಗತ್ತೆ? ಆಕಸ್ಮಿಕ ಘಟನೆ ಯಾವುದು ಗೊತ್ತಾ ಪರಮೇಶ್ವರ್ ಅವರೇ? ಈಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಮ್ಮೆ ಜಾರಿ ಬೀಳ್ತೀವಲ್ವ, ಅದು ಆಕಸ್ಮಿಕ ಘಟನೆ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಮರದ ಕೊಂಬೆ ಬಿದ್ದು ಬಿಡುತ್ತಲ್ಲ, ಅದು ಆಕಸ್ಮಿಕ ಘಟನೆ. ನೀವು ಒಂದೋ ಸ್ವಲ್ಪ ಈಗಿನ ಕಾಲಘಟ್ಟಕ್ಕೆ ಸರಿಯಾಗಿ ಫಾಸ್ಟಾಗಿ ನಿಮ್ಮದು ಹೆಂಗಿದೆ ಅಂತಂದರೆ, ಸೂಪರ್ಸಾನಿಕ್ ವಿಮಾನದ ಸಂದರ್ಭದಲ್ಲೂ ಕೂಡ ಎತ್ತಿನ ಗಾಡಿಯಲ್ಲಿ ಹೋಗೋದು ಬೆಸ್ಟ್ ಅಲ್ವಾ ಅಂತ ಕೇಳ್ದಂಗಿದೆ. ಹಂಗಾಗಲ್ಲ. ಭಾಳಷ್ಟು ಅಡ್ವಾನ್ಸ್ಡ್ ಆಗಿದೆ ಸಮಾಜ. ಆ ಸಂದರ್ಭದಲ್ಲಿ ನೀವು ಕೂಡ ಅಡ್ವಾನ್ಸ್ಡ್ ಆಗಬೇಕು ಪರಮೇಶ್ವರ್ ಅವರೇ. ಚಲುವರಾಯಸ್ವಾಮಿಗೆ ಕುಟುಂಬಸ್ಥರ ತರಾಟೆ, ಎಲ್ಲ ಸಮುದಾಯ ಯಾರಿಲ್ಲ ಅಂದಿದ್ದು ಚಲುವರಾಯಸ್ವಾಮಿ ಅವರಿಗೆ. ಏನರೇ ಒಂದು ಓಟಿಗೆ ಬೇಕಾಗಿ ಇಷ್ಟೊಂದು ಬುಟ್ನೆಕ್ತೀರಿತೋ. ಚಲುವರಾಯಸ್ವಾಮಿಗೆ ಕುಟುಂಬಸ್ಥರ ತರಾಟೆ, ಸಚಿವರಿಗೆ ಧಿಕ್ಕಾರ ಕೂಗಿದ ಮಹಿಳೆಯರು. ನಾಗಮಂಗಲದ ಶಾಂತಿಗೆ ಕಿಡಿಗೇಡಿಗಳ ಬೆಂಕಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ನಾಗಮಂಗಲ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದ ಜನ, ಗಲಭೆಯಲ್ಲಿ ಭಾಗಿಯಾದವರನ್ನ ವಶಕ್ಕೆ ಪಡೆದ ಖಾಕಿ. ನಮ್ಮವರನ್ನ ಬಿಟ್ಟು ಬಿಡಿ ಅಂತ ಕುಟುಂಬಸ್ಥರ ಆಕ್ರೋಶ. ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಿಕೊಡ್ತಿರೋ ಚಲುವರಾಯಸ್ವಾಮಿ. ಬೈಕ್ ಶೋರೂಮ್ಗೆ ನುಗ್ತಾರೆ, ಎಲ್ಲ ಧ್ವಂಸ ಮಾಡ್ತಾರೆ. ಪೆಟ್ರೋಲ್ ಬಾಂಬ್ ಹಾಕಿ ಅಂಗಡಿಗೆ ಬೆಂಕಿ ಹಚ್ತಾರೆ. ಸೈಜ್ ಕಲ್ಲು ಎತ್ತಿ ಹಾಕಿ ಅಂಗಡಿಗಳನ್ನ ಧ್ವಂಸ ಮಾಡ್ತಾರೆ. ಹೆಂಗಾಯ್ತಿದು? ನೀವೆಲ್ಲ ಬುದ್ಧಿವಂತರಿದ್ದೀರಾ. ಇದೇನು ಬೇಕಾಗಿಲ್ಲ ಆತಂಕಗಳು ಇದ್ರು. ನಿಮಿಷ ನೀವೆಲ್ಲ ಬುದ್ಧಿವಂತರಿದ್ದೀರಾ. ಇದೇನು ಬೇಕಾಗಿಲ್ಲ ಆತಂಕಗಳು ಇದ್ರು. ನಿಮಿಷ ನೀವೆಲ್ಲ ಬುದ್ಧಿವಂತರಿದ್ದೀರಾ. ಇದೇನು ಬೇಕಾಗಿಲ್ಲ ಆತಂಕಗಳು ಇದ್ರು. ಚಲುವರಾಯಸ್ವಾಮಿ ಅಲ್ಲಿಯ ಉಸ್ತುವಾರಿ ಸಚಿವರು. ಚಲುವರಾಯಸ್ವಾಮಿ ಉಸ್ತುವಾರಿ ಸಚಿವರು ಇವರಿಗೆ ಡೆಲ್ಲಿಗೆ ಹೋಗಬೇಕಾಗಿಲ್ಲ, ಗುಜರಾತ್ಗೆ ಹೋಗಬೇಕಾಗಿಲ್ಲ, ಮಧ್ಯಪ್ರದೇಶಕ್ಕೆ ಹೋಗಬೇಕಾಗಿಲ್ಲ, ಕೇರಳ ಕರ್ನಾಟಕ ಹೋಗಬೇಕಾಗಿಲ್ಲ, ನಾಟ್ ಈವನ್ ದಾವಣಗೆರೆ ಹೋಗಬೇಕಾಗಿಲ್ಲ. ಸದ್ಯಕ್ಕೆ ಉಸ್ತುವಾರಿ ಸಚಿವರಾದಾಗ ರಾತ್ರೋರಾತ್ರಿ ಬರಬೇಕಾಗಿತ್ತು, ಅಥವಾ ತಮ್ಮವರನ್ನು ಅಲ್ಲಿ ನಿಯೋಜನೆ ಮಾಡಬೇಕಾಗಿತ್ತು. ಈಗ 1:15 ಬಂದಿದ್ದೀರಿ ನೀವು. ಆಮೇಲೆ ಹೇಳ್ತೀರಿ ಎಲ್ಲ ಸಮುದಾಯದಲ್ಲಿದೆ ಅಂತ. ಗೊತ್ತಿದೆ ಎಲ್ಲ ಸಮುದಾಯದಲ್ಲಿ ಇದ್ದಾರೆ ಅನ್ನೋದನ್ನು ನೀವು ಹೇಳಿನೇ ಆಗಬೇಕಾಗಿಲ್ಲ. ಆಮೇಲೆ ಒಂದೇ ಅಲ್ಲ, ಈ ಹಿಂದೆ ಸಚಿವರಾದವರು, ಈಗ ಸಚಿವರಿರೋರಲ್ಲಿ ಕೂಡ ಕೆಲವರು ರೌಡಿ ಶೀಟರ್ಗಳು ಕೂಡ ಇದ್ರು. ಗೊತ್ತಾ? ರೌಡಿ ಶೀಟರ್ಗಳು ಕೂಡ ಸಚಿವರಾದವರು ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಹಾಗೆ ಹೇಳೋಕ್ಕಾಗತ್ತಾ? ನಾವಾಗಿದ್ರೆ ಸಚಿವರೆಲ್ಲರೂ ರೌಡಿ ಶೀಟರ್ ಅಂತ ಹೇಳೋಕ್ಕಾಗತ್ತಾ? ಹೋರಾಟಗಾರರಿಗೂ ಕೂಡ ರೌಡಿ ಶೀಟರ್ ಪಟ್ಟ ಕೊಟ್ಟದ್ದಿದೆ. ಆದರೆ ಯಾರು ಒರಿಜಿನಲ್ ರೌಡಿ ಶೀಟರ್ ಆಗಬೇಕು ಅವರು ಆರಾಮಾಗಿದ್ದಾರೆ. ಒಂದು ಸಣ್ಣ ಘಟನೆಯನ್ನು ಎಷ್ಟು ಅದ್ಭುತವಾಗಿ ನಿಭಾಯಿಸಬಹುದಾಗಿತ್ತು. ಮಂಡ್ಯದ ನಾಗಮಂಗಲ ಅಲ್ಲಿಂದ ಶಾಸಕರು ಕೂಡ ಆದವರು. ನಾಗಮಂಗಲದಿಂದ ಶಾಸಕರು ಕೂಡ ಆದವರು. ಇದು ಲೈವ್ ಮಂಡ್ಯ ಅಲ್ಲ, ಮಂಡ್ಯ ಜಿಲ್ಲೆ ಬರುತ್ತೆ, ನಾಗಮಂಗಲ ತಾಲೂಕು. ಓಡೋಗ್ಬಿಟ್ರು ಸಚಿವರು ಚಲುವರಾಯಸ್ವಾಮಿ. ಆಮೇಲೆ ಇನ್ನೊಬ್ಬರು ಗೃಹ ಸಚಿವರು ಹೇಳ್ತಾರೆ, ಇದನ್ನು ದೊಡ್ಡದು ಮಾಡಬೇಡಿ. ಗೃಹ ಸಚಿವರಲ್ಲಿದ್ದಾರೆ.
ಇದು ನಾಗಮಂಗಲದ ದೃಶ್ಯ. ಸಚಿವರು ವಾಪಸ್ ಹೋಗ್ತಾ ಇದ್ದಾರೆ. ಸಚಿವರಿಗೆ ಗೇರಾವ್ ಹಾಕಿದ್ರು, ಧಿಕ್ಕಾರಕ್ಕೆ ಹೋಗಿದ್ರು. ಹೌದ್ರಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಂಗಡಿ ಮಗ್ಗಟ್ಟುಗಳ ನಾಶವಾದಾಗ ಇವರು ಕೊಡ್ತಾರಾ? ಓಕೆ, ರಂಜಿತ್ ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ನಾಗಮಂಗಲದ ಸಂಪೂರ್ಣ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಗೃಹ ಸಚಿವರು ಹೇಳಿದರು ಇದು ಆಕಸ್ಮಿಕ ಘಟನೆ ಅಂತ. ಆಕಸ್ಮಿಕ ಘಟನೆ ಅಂದರೆ ಅಲ್ಲಿ ಪೆಟ್ರೋಲ್ ಬಾಂಬು, ಲಾಂಗು, ಮತ್ತೊಂದು ಕಲ್ಲು ತೂರಾಟ, ಇದೆಲ್ಲ ಆಕಸ್ಮಿಕ ಘಟನೆ ಹೆಂಗಾಗತ್ತೆ? ಆಕಸ್ಮಿಕ ಘಟನೆ ಯಾವುದು ಗೊತ್ತಾ ಪರಮೇಶ್ವರ್ ಅವರೇ? ಈಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಮ್ಮೆ ಜಾರಿ ಬೀಳ್ತೀವಲ್ವ, ಅದು ಆಕಸ್ಮಿಕ ಘಟನೆ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಮರದ ಕೊಂಬೆ ಬಿದ್ದು ಬಿಡುತ್ತಲ್ಲ, ಅದು ಆಕಸ್ಮಿಕ ಘಟನೆ. ನೀವು ಒಂದೋ ಸ್ವಲ್ಪ ಈಗಿನ ಕಾಲಘಟ್ಟಕ್ಕೆ ಸರಿಯಾಗಿ ಫಾಸ್ಟಾಗಿ ನಿಮ್ಮದು ಹೆಂಗಿದೆ ಅಂತಂದರೆ, ಸೂಪರ್ಸಾನಿಕ್ ವಿಮಾನದ ಸಂದರ್ಭದಲ್ಲೂ ಕೂಡ ಎತ್ತಿನ ಗಾಡಿಯಲ್ಲಿ ಹೋಗೋದು ಬೆಸ್ಟ್ ಅಲ್ವಾ ಅಂತ ಕೇಳ್ದಂಗಿದೆ. ಹಂಗಾಗಲ್ಲ. ಭಾಳಷ್ಟು ಅಡ್ವಾನ್ಸ್ಡ್ ಆಗಿದೆ ಸಮಾಜ. ಆ ಸಂದರ್ಭದಲ್ಲಿ ನೀವು ಕೂಡ ಅಡ್ವಾನ್ಸ್ಡ್ ಆಗಬೇಕು ಪರಮೇಶ್ವರ್ ಅವರೇ. ಚಲುವರಾಯಸ್ವಾಮಿಗೆ ಕುಟುಂಬಸ್ಥರ ತರಾಟೆ, ಎಲ್ಲ ಸಮುದಾಯ ಯಾರಿಲ್ಲ ಅಂದಿದ್ದು ಚಲುವರಾಯಸ್ವಾಮಿ ಅವರಿಗೆ. ಏನ್ರೇ ಒಂದು ಓಟಿಗೆ ಬೇಕಾಗಿ ಇಷ್ಟೊಂದು ಬುಟ್ನೆಕ್ತೀರಿತೋ? ಚಲುವರಾಯಸ್ವಾಮಿಗೆ ಕುಟುಂಬಸ್ಥರ ತರಾಟೆ, ಸಚಿವರಿಗೆ ಧಿಕ್ಕಾರಕ್ಕೆ ಹೋಗಿದ ಮಹಿಳೆಯರು, ನಾಗಮಂಗಲದ ಶಾಂತಿಗೆ ಕಿಡಿಗೇಡಿಗಳ ಬೆಂಕಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ನಾಗಮಂಗಲ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದ ಜನ, ಗಲಭೆಯಲ್ಲಿ ಭಾಗಿಯಾದವರನ್ನು ವಶಕ್ಕೆ ಪಡೆದ ಖಾಕಿ, ನಮ್ಮವರನ್ನ ಬಿಟ್ಟು ಬಿಡಿ ಅಂತ ಕುಟುಂಬಸ್ಥರ ಆಕ್ರೋಶ, ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಿಕೊಡ್ತಿರೋ ಚಲುವರಾಯಸ್ವಾಮಿ. ಬೈಕ್ ಶೋರೂಮ್ಗೆ ನುಗ್ತಾರೆ, ಎಲ್ಲ ಧ್ವಂಸ ಮಾಡ್ತಾರೆ, ಪೆಟ್ರೋಲ್ ಬಾಂಬ್ ಹಾಕಿ ಅಂಗಡಿಗೆ ಬೆಂಕಿ ಹಚ್ತಾರೆ, ಸೈಜ್ ಕಲ್ಲು ಎತ್ತಿ ಹಾಕಿ ಅಂಗಡಿಗಳನ್ನ ಧ್ವಂಸ ಮಾಡ್ತಾರೆ. ಹೆಂಗಾಯ್ತಿದು? ಸ್ವಲ್ಪ ನೀವೆಲ್ಲ ಬುದ್ಧಿವಂತರಿದ್ದೀರಾ. ಇದೇನು ಬೇಕು ಅಂತ ಆತಂಕಪಡಿ ಇದ್ರು. ನಿಮಿಷ, ಸ್ವಲ್ಪ ನೀವೆಲ್ಲ ಬುದ್ಧಿವಂತರಿದ್ದೀರಾ. ಇದೇನು ಬೇಕು ಅಂತ ಆತಂಕಪಡಿ ಇದ್ರು. ನಿಮಿಷ, ಸ್ವಲ್ಪ ನೀವೆಲ್ಲ ಬುದ್ಧಿವಂತರಿದ್ದೀರಾ. ಇದೇನು ಬೇಕು ಅಂತ ಆತಂಕಪಡಿ ಇದ್ರು. ಚಲುವರಾಯಸ್ವಾಮಿ ಅಲ್ಲಿಯ ಉಸ್ತುವಾರಿ ಸಚಿವರು, ಚಲುವರಾಯಸ್ವಾಮಿ ಉಸ್ತುವಾರಿ ಸಚಿವರು ಇವರಿಗೆ ಡೆಲ್ಲಿಗೆ ಹೋಗಬೇಕಾಗಿಲ್ಲ, ಗುಜರಾತ್ಗೆ ಹೋಗಬೇಕಾಗಿಲ್ಲ, ಮಧ್ಯಪ್ರದೇಶಕ್ಕೆ ಹೋಗಬೇಕಾಗಿಲ್ಲ, ಕೇರಳ ಕರ್ನಾಟಕ ಹೋಗಬೇಕಾಗಿಲ್ಲ, ನಾಟ್ ಈವನ್ ದಾವಣಗೆರೆ ಹೋಗಬೇಕಾಗಿಲ್ಲ. ಸದ್ಯಕ್ಕೆ ಉಸ್ತುವಾರಿ ಸಚಿವರಾದಾಗ ರಾತ್ರೋರಾತ್ರಿ ಬರಬೇಕಾಗಿತ್ತು, ಅಥವಾ ತಮ್ಮವರನ್ನು ಅಲ್ಲಿ ನಿಯೋಜನೆ ಮಾಡಬೇಕಾಗಿತ್ತು. ಈಗ 1:30ಕ್ಕೆ ಬಂದಿದ್ದೀರಿ ನೀವು. ಆಮೇಲೆ ಹೇಳ್ತೀರಿ ಎಲ್ಲ ಸಮುದಾಯದಲ್ಲಿದೆ ಅಂತ. ಗೊತ್ತಿದೆ ಎಲ್ಲ ಸಮುದಾಯದಲ್ಲಿ ಇದ್ದಾರೆ ಅನ್ನೋದನ್ನು ನೀವು ಹೇಳಿನೇ ಆಗಬೇಕಾಗಿಲ್ಲ. ಆಮೇಲೆ ಒಂದೇ ಅಲ್ಲ, ಈ ಹಿಂದೆ ಸಚಿವರಾದವರು, ಈಗ ಸಚಿವರಿರೋರಲ್ಲಿ ಕೂಡ ಕೆಲವರು ರೌಡಿ ಶೀಟರ್ಗಳು ಕೂಡ ಇದ್ರು. ಗೊತ್ತಾ? ರೌಡಿ ಶೀಟರ್ಗಳು ಕೂಡ ಸಚಿವರಾದವರು ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಹಾಗೆ ಹೇಳೋಕ್ಕಾಗತ್ತಾ? ನಾವಾಗಿದ್ರೆ ಸಚಿವರೆಲ್ಲರೂ ರೌಡಿ ಶೀಟರ್ ಅಂತ ಹೇಳೋಕ್ಕಾಗತ್ತಾ? ಹೋರಾಟಗಾರರಿಗೂ ಕೂಡ ರೌಡಿ ಶೀಟರ್ ಪಟ್ಟ ಕೊಟ್ಟದ್ದಿದೆ. ಆದರೆ ಯಾರು ಒರಿಜಿನಲ್ ರೌಡಿ ಶೀಟರ್ ಆಗಬೇಕು ಅವರು ಆರಾಮಾಗಿದ್ದಾರೆ. ಒಂದು ಸಣ್ಣ ಘಟನೆಯನ್ನು ಎಷ್ಟು ಅದ್ಭುತವಾಗಿ ನಿಭಾಯಿಸಬಹುದಾಗಿತ್ತು. ಮಂಡ್ಯದ ನಾಗಮಂಗಲ ಅಲ್ಲಿಂದ ಶಾಸಕರು ಕೂಡ ಆದವರು, ನಾಗಮಂಗಲದಿಂದ ಶಾಸಕರು ಕೂಡ ಆದವರು. ಇದು ಲೈವ್ ಮಂಡ್ಯ ಅಲ್ಲ, ನಾಗಮಂಗಲ, ಮಂಡ್ಯ ಜಿಲ್ಲೆ ಬರುತ್ತೆ, ನಾಗಮಂಗಲ ತಾಲೂಕು.
ಓಡೋಗ್ಬಿಟ್ರು ಸಚಿವರು ಚಲುವರಾಯಸ್ವಾಮಿ. ಆಮೇಲೆ ಇನ್ನೊಬ್ರು ಗೃಹ ಸಚಿವರು ಹೇಳ್ತಾರೆ, ಇದನ್ನು ದೊಡ್ಡದು ಮಾಡಬೇಡಿ. ಗೃಹ ಸಚಿವರು ಎಲ್ಲಿದ್ದಾರೆ? ಇದು ನಾಗಮಂಗಲದ ದೃಶ್ಯ. ಸಚಿವರು ವಾಪಸ್ ಹೋಗ್ತಾ ಇದ್ದಾರೆ. ಸಚಿವರಿಗೆ ಘೇರಾವ್ ಹಾಕಿದ್ರು, ಧಿಕ್ಕಾರಕ್ಕೆ ಹೋಗಿದ್ರು. ಹೌದ್ರಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಂಗಡಿ ಮಗ್ಗಟ್ಟುಗಳ ನಾಶವಾದಾಗ ಇವರು ಕೊಡ್ತಾರಾ? ಓಕೆ ರಂಜಿತ್.